ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಾ ಮಾಡುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ರಿಲೇಟೆಡ್ ಆಗಿರ್ಬೋದು, ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ಸಮಾಜದಲ್ಲಿ ಏನು ಆಗು ಹೋಗುಗಳಾಗುತ್ತೆ ಅದು ಸಂಪೂರ್ಣ ಮಾಹಿತಿಯನ್ನ ಏನು ವಾಸ್ತವ ಇರುತ್ತೆ ಅದನ್ನ ಮಾತ್ರ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ನಿನ್ನೆ ನಾನ್ ಎಚ್ ಕೆ ಭಾಗದಲ್ಲಿ ತುಂಬಾ ಟಫ್ ಆಗಿ ಕ್ವಶನ್ ಪೇಪರ್ ತೆಗೆದಿದ್ರು. ಅದರಲ್ಲೂ 20 ಕ್ವಶನ್ಗೆ 19 ಕ್ವಶನ್ ಬಂದಿದೆ ಅಂತ ನಾನು ವಿತ್ ಪ್ರೂಫ್ ಜೊತೆಗೆ ನಿಮಗೆ ವಿಡಿಯೋ ಮಾಡಿದ್ದೆ. ಇವತ್ತು ಎಚ್ ಕೆ ಭಾಗದ ಅಂದ್ರೆ ನಿನ್ನೆ ನಡೆದಂತ ಎಚ್ ಕೆ ಭಾಗದ 2/8/2026 ರಂದು ನಡೆದ ಎಚ್ ಕೆ ಭಾಗದ ಕ್ವಶನ್ ಪೇಪರ್ ಅಲ್ಲಿ 19 ಕ್ವಶನ್ಗೆ 19 ಕ್ವಶನ್ ನಾನೇ ಬರೆದಂತ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಿಂದ ಬಂದಿದೆ. ಅದನ್ನ ಯಥಾವತ್ತಾಗಿ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ಜೊತೆಗೆ ಕೆಲವೊಂದು ವಾಟ್ಸಪ್ ಯೂನಿವರ್ಸಿಟಿ ಆಗಿರ್ಬೋದು, ಟೆಲಿಗ್ರಾಮ್ ಯೂನಿವರ್ಸಿಟಿ ಆಗಿರ್ಬೋದು, ಯೂಟ್ಯೂಬ್ ಯೂನಿವರ್ಸಿಟಿ ಆಗಿರ್ಬೋದು, ಕೆಲವೊಂದು ಸ್ಪರ್ಧಾರ್ಥಿಗಳನ್ನ ದಾರಿ ತಪ್ಪಿಸೋ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಮಗೆ ಸ್ವಲ್ಪ ಎಚ್ಚರ ಇರಲಿ. ಇನ್ಮೇಲೆ ನೀವು ಯಾರು ಆಥರ್ ಬುಕ್ಸ್ ಗಳನ್ನ ಓದಬೇಡಿ, DSERTC ಪುಸ್ತಕಗಳನ್ನ ಓದಬೇಡಿ, NCERTC ಪುಸ್ತಕಗಳನ್ನ ಓದಬೇಡಿ. ಯಾರು ಕೆಲವೊಬ್ಬರು ಬೆರಳೆಣಿಕೆಯ ಕೆಲವೊಬ್ಬರು ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಾಗಿರ್ಬಹುದು, ಹಾಗೆ ಟೆಲಿಗ್ರಾಮ್ಗಳಲ್ಲಾಗಿರಬಹುದು, ವಾಟ್ಸಪ್ಗಳಲ್ಲಾಗಿರಬಹುದು, ಯಾವುದೋ ಕ್ವಶನ್ ಬ್ಯಾಂಕ್ಗಳಲ್ಲಿ ಬಂದಿರೋದು ಆಗಿರಬಹುದು, ಯಾರು ಏನು ಕನ್ಸೈಸ್ ಮಾಡಿರೋ ಪುಸ್ತಕಗಳಲ್ಲಾಗಿರಬಹುದು, ಎಲ್ಲೋ ಒಂದ್ ವರ್ಡ್ ಬಂದಿದ್ರೆ ನೀವು ನೋಡಿರ್ಬೋದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಟಫ್ ಆಗಿತ್ತು ಅನ್ನೋದು. ಎಲ್ಲೋ ಒಂದ್ ವರ್ಡ್ ಬಂದಿದ್ರೆ ಅದನ್ನ ಪಿಕ್ ಔಟ್ ಮಾಡಿ ನನ್ನ ಪುಸ್ತಕದಲ್ಲಿ 100ಕ್ಕೆ 80 ಬಂದಿದೆ, 70 ಬಂದಿದೆ ಹಾಗಿದ್ರೆ ಅವರಿಗೆ ಹೇಳ್ಬಿಡಿ, ಇನ್ಮೇಲೆ ಸರ್ ನೀವೊಂದು ಪುಸ್ತಕ ರೆಡಿ ಮಾಡಿ ಕೊಟ್ಬಿಡಿ, ಅದರಲ್ಲಿ 100ಕ್ಕೆ 100 ಬರುವ ಕ್ವಶನ್ ಬರೋ ರೀತಿ ನೀವು ಪ್ಯಾಟರ್ನ್ ರೆಡಿ ಮಾಡಿ ನಮಗೆ ಕೊಟ್ಬಿಟ್ರೆ ನಾವು ಅದನ್ನ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಸ್ಪರ್ಧಾರ್ಥಿಗಳು ಅವರಿಗೆ ಮನವರಿಕೆ ಮಾಡಿ. ಇನ್ಮೇಲೆ ನೀವು ಆಥರ್ ಬುಕ್ಸ್ ಓದ್ಬೇಡಿ, ಏನ್ ಕನ್ಸೈಸ್ ಮಾಡಿರ್ತಾರಲ್ಲ ಆ ಪುಸ್ತಕಗಳನ್ನ ಅವನ್ನ ಓದಿ. ಪುಸ್ತಕ ಬರೆಯುವ ಪರಿ ಯಾವ ರೀತಿ ಅಂತ ನಾವು ನೆಕ್ಸ್ಟ್ ಫ್ರೀ ಸಿಕ್ಕಾಗಿ ಹೇಳ್ತೀನಿ, ಯಾವ ರೀತಿ ಈ ಸ್ಪರ್ಧಾತ್ಮಕ ಲೋಕದಲ್ಲಿ ಪುಸ್ತಕಗಳನ್ನ ಬರೀತಿದ್ದಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ನಾನು ಏನೇ ಇದು ನೇರ ನೋಡಿ, ಯಾರು ಏನ್ ಬೇಕಾದ್ರೂ ಅನ್ಕೋಬಹುದು, ನನಗೆ ಭಯನೇ ಇಲ್ಲ. ನೋಡಿ ಕೋರ್ಟ್ ಮುಗಿಸ್ಕೊಂಡ್ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನಗಂತೂ ಕೆಲಸ ಇದೆ, ಮಾಡೋದು ಕೆಲಸ ಇದೆ. ಸ್ಪರ್ಧಾರ್ಥಿಗಳು ನಾವೆಲ್ಲ ಏನು ಕೊರತೆಯನ್ನ ಅನುಭವಿಸಿದ್ದೀವಿ ಅನ್ನೋದು ನಿಮಗೆ ಆಗೋದು ಬೇಡ ಅಂತ ಹೇಳಿ ಯಾವ ಪುಸ್ತಕಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ ಆ ಪುಸ್ತಕಗಳಿಗೆ ತುಂಬಾ ಹೊತ್ತು ಕೊಡಿ ಸ್ಪರ್ಧಾರ್ಥಿಗಳೇ. ಕೆಲವು ಯೂಟ್ಯೂಬ್ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ ಏನು ದಿನಕ್ಕೊಂದು ಪುಸ್ತಕ. ಅವರಿಗೆ ಪುಸ್ತಕ ಬರೆಯುವ ಗಂಧ, ಗಾಳಿ, ವಾಸನೆ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ವಿಡಿಯೋ ಆದ್ಮೇಲೆ ಸ್ಪರ್ಧಾರ್ಥಿಗಳಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋದಿದೆ, ಅದನ್ನು ತಗೊಳ್ತೀನಿ ಸ್ಪರ್ಧಾರ್ಥಿಗಳೇ. ಯಾಕೆಂದ್ರೆ ನಿನ್ನೆ ಆದಂತಹ ಘಟನೆ ಅಂದ್ರೆ ಪರೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಯ್ತು ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಾಟಿ ಬೀಸೋದಿದೆ, ಅದನ್ನ ನಾನು ಲಾಸ್ಟ್ ಅಲ್ಲಿ ಮಾಡ್ತೀನಿ. ಈಗ ನಾನು ಬರೆದಿರುವ 5 ಪುಸ್ತಕಗಳು ಕರ್ನಾಟಕದ ನಂಬರ್ 1 ಪುಸ್ತಕಗಳಾಗಿ ಗುರ್ಸ್ಕೊಂಡಿದೆ ಅನ್ನೋದಕ್ಕೆ ನಿಮ್ ಮುಂದೆನೆ ಬಿಚ್ಚಿಡ್ತಾ ಇದೀನಿ ಎಳೆಯಾಗಿ ಸ್ಪರ್ಧಾರ್ಥಿಗಳೇ. ಇದರಲ್ಲಿ ಯಾವುದೇ ಕಣ್ ಕಟ್ಟಿಲ್ಲ, ಯಾವುದೋ ಬೋಗಸ್ ಇಲ್ಲ, ಏನೂ ಇಲ್ಲ. ಸ್ಪರ್ಧಾರ್ಥಿಗಳು ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಸಂಪೂರ್ಣವಾಗಿ ಕಾನ್ಸೆಪ್ಟ್ ಬೇಸ್ ಏನಿರುತ್ತೋ ಅದನ್ನ ನಾನು ಎಳೆಯಾಗಿ ಬಿಚ್ಚಿಡ್ತೀನಿ. ಯಾಕೆ ಆಥರ್ ಬುಕ್ಸ್, DSERTC ಪುಸ್ತಕಗಳು ಮತ್ತೆ NCERTC ಪುಸ್ತಕಗಳನ್ನ ಓದ್ಬೇಕಾದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನನ್ನ ಪುಸ್ತಕಗಳನ್ನ ಕೊಂಡುಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಕರ್ನಾಟಕದ ಏನು ಟಾಪ್ ಆಥರ್ಸ್ ಇದ್ದಾರೆ,
ನಾವೆಲ್ಲ ಓದಿದ್ದು ಹಿಸ್ಟ್ರಿಗೆ ಸದಾಶಿವ, KNA, ಪಾಲಾಕ್ಷ ಓದಿದ್ವಿ. ಜೊತೆಗೆ DSRTC ಪುಸ್ತಕಗಳಾಗಿರ್ಬೋದು, NCERT ಪುಸ್ತಕಗಳನ್ನು ಓದಿದೀವಿ. ಅವಕ್ಕೆಲ್ಲ ದಿ ಬೆಸ್ಟ್ ಪುಸ್ತಕ ನನ್ನ ಪುಸ್ತಕ ಆಗಿದ್ರೆ ಮಾತ್ರ ಬೈ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಜೊತೆಗೆ ಯಾರೆಲ್ಲ ಕರ್ನಾಟಕ ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಮತ್ತೆ ನಾನೇ ಬರೆದಿರುವ ಜಿಯೋಗ್ರಫಿಯನ್ನ ಓದಿದ್ದೇ ಆದ್ರೆ GS ಪೇಪರ್ ಅಲ್ಲಿ 40 ಅಂಕಗಳನ್ನ 100% ತಗೊಳ್ತೀರ. ನಾನು ಭರವಸೆ ಕೊಡಬಲ್ಲೆ, ಹೇಳ್ತೀನಿ ಹೆಂಗೆ 40 ಮಾರ್ಕ್ಸ್ ಬರುತ್ತೆ ಅಂತ. ಈಗ ನೋಡಿ, ಇಲ್ಲಿ ಸ್ಲೈಡ್ ನೋಡ್ತಾ ಇದ್ದೀನಿ. ಈಗ ಮುಂದಿನ ಸ್ಲೈಡ್ ಹೋಗೋಣ ಸ್ಪರ್ಧಾರ್ಥಿಗಳೇ. ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ಇವತ್ತು ಅಂದ್ರೆ, KA ಹೊಡಿಸಿದಂತ ಹಾಲ್ ಟಿಕೆಟ್ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಎಕ್ಸಾಮ್ ಮೊದಲು ಹೋಗ್ಬೇಕಾದ್ರೆ ಸ್ಪರ್ಧಾರ್ಥಿಗಳು ಏನನ್ನ ಸ್ಟಡಿ ಮಾಡಬೇಕು, ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಆಗ್ಬೇಕು, ಓದಿರ್ಬೇಕು. ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡೋದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಆದ್ಯ ಕರ್ತವ್ಯ ಆಗಿರುತ್ತೆ. ಯಾವುದೇ ಸ್ಪರ್ಧಾರ್ಥಿ ಹಾಲ್ ಟಿಕೆಟ್ ತಗೊಳ್ತಾರೆ, ಇನ್ಸ್ಟ್ರಕ್ಷನ್ ಓದಲ್ಲ. 90% ಆಫ್ ದ ಸ್ಪರ್ಧಾರ್ಥಿಗಳು ಇನ್ಸ್ಟ್ರಕ್ಷನ್ಸ್ ಓದಲ್ಲ, ಹೋಗ್ತಾರೆ, ಡೈರೆಕ್ಟ್ ಆಗಿ ಕೂತ್ಕೊಳ್ತಾರೆ, ಎಕ್ಸಾಮ್ ಬರೀತಾರೆ, ಬಂದ್ಬಿಡ್ತಾರೆ ಸ್ಪರ್ಧಾರ್ಥಿಗಳೇ. ಮ್ಯಾಟರ್ ಅದಲ್ಲ. ನಿನ್ನೆ ಆದಂತಹ ಏನು HK ಭಾಗದ ಸ್ಪರ್ಧಾರ್ಥಿಗಳು ಯಾವುದೋ ಎಕ್ಸಾಮ್ ಪೇಪರ್ ಅಂದ್ರೆ OMR ಸೇಮ್ ಇದೆ ಅಂದ್ರೆ, ಕ್ವಶನ್ ಪೇಪರ್ ಅಲ್ಲಿ ಏನು ನಂಬರ್ ಇರುತ್ತೋ OMR ಅಲ್ಲೂ ಅದೇ ನಂಬರ್ ಇರಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಬಟ್ ಅದು ರಾಂಗ್. ನಾನು ಅವ್ರನ್ನ ಖಂಡಿಸ್ತೀನಿ ಸ್ಪರ್ಧಾರ್ಥಿಗಳ. ಯಾಕಂದ್ರೆ KA ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೋಡಬಹುದು. ಇಲ್ಲಿ ನಾನು ಇನ್ಸ್ಟ್ರಕ್ಷನ್ ಅನ್ನ ಕಟ್ ಮಾಡ್ಕೊಂಡು ಇಲ್ಲಿ PPT ಮಾಡ್ಕೊಂಡಿದ್ದೀನಿ. 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. ಎಸ್, ನೋಡಿ ಸ್ಪರ್ಧಾರ್ಥಿಗಳೇ, ನಾವು ಎಕ್ಸಾಮ್ ಏನು ಒಬ್ಬ ಆಸ್ಪಿರೆಂಟ್ ಆಗಿ ಸ್ಪರ್ಧಾರ್ಥಿಯಾಗಿ ಎಕ್ಸಾಮ್ಗೆ ಯಾವೆಲ್ಲ ಪೂರ್ವ ತಯಾರಿ ಮಾಡ್ಕೋಬೇಕನ್ನೋದು ಅದು ನಮಗೆ ಬಿಟ್ಟಿರುತ್ತೆ. ಯಾಕಂದ್ರೆ ಗವರ್ಮೆಂಟ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಅಲ್ಲಿ ಅವ್ರು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಹಾಫ್ ಅನ್ ಅವರ್ ಮುಂಚೆನೆ ಇರಬೇಕು ಅಂತ. ನೀವು ಆತರದಲ್ಲಿ ಎಕ್ಸಾಮ್ಗೆ ಆತರದಲ್ಲಿ ಹೋಗಿ ಏನು ತುರಾತುರಿಯಲ್ಲಿ ಎಕ್ಸಾಮ್ ಬರೆಯೋದಲ್ಲ. ಅದಕ್ಕೆ ಆದ ಪ್ರಿಪರೇಷನ್ ಬೇಕು. ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಮುಂಚಿತವಾಗಿ ನಾವು ನಮ್ಮ ಕೆಲಸಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಸರ್ಕಾರಿ ನೌಕರಿ ಬೇಕು, ನಾವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದೀವಿ. ಕೂಲ್ ಆಗಿ ಕಾಮಾಗಿ ಬರಿಬೇಕಂದ್ರೆ ಬಿಫೋರ್ 1 ಅವರ್ ಅಥವಾ 45 ಮಿನಿಟ್ಸ್ ಅರ್ಲಿ ಹೋಗಿ ಎಕ್ಸಾಮ್ ಸೆಂಟರ್ ಅಲ್ಲಿ ಕೂತ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇದ್ರ ಬಗ್ಗೆ ನಾನು ಮಾತಾಡಲ್ಲ. ನೆಕ್ಸ್ಟ್, ಮೊದಲನೇ ಬೆಲ್ ಆದ ನಂತರ ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬರೀಬೇಕು. OMR ಅಲ್ಲಿ ಅವರ ಹೆಸರನ್ನ ಬರೀಬೇಕಂತ ಮೆನ್ಷನ್ ಮಾಡಿದ್ರೆ, ಫಸ್ಟ್ ಬೆಲ್ ಆದ್ಮೇಲೆ ಹೆಸರನ್ನ ಬರೀಬೇಕು ಅಂತ ಮೆನ್ಷನ್ ಮಾಡಿದ್ರೆ, ನಂತರ ಸ್ಪರ್ಧಾರ್ಥಿಗಳೇ ಈ ನಂತರ ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಯು ನೋಂದಣಿ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕು. ನಮಗೆ ಒಂದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ಮೇಲೆ ನಿಮ್ಗೆ ಬಾಕ್ಸ್ ಕೊಟ್ಟಿರ್ತಾರೆ, ಇಂತಿಷ್ಟು ನಂಬರ್ಸ್ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಅದ್ರ ಕೆಳಗಡೆ ನಿಮ್ಗೆ ಏನ್ ಮಾಡ್ಬಿರ್ತಾರೆ ಅಂದ್ರೆ ಸರ್ಕಲ್ ಕೊಟ್ಟಿರ್ತಾರೆ. ಈಗ ಒಂದಿದ್ರೆ ಒಂದನ್ನ ಸರ್ಕಲ್ ಶೇಡ್ ಮಾಡಬೇಕು, 5 ಕೊಟ್ಟಿದ್ರೆ 5ಅನ್ನ ಶೇಡ್ ಮಾಡಬೇಕು. ಈ ರೀತಿ ನಿಮಗೆ ಫಿಲ್ ಮಾಡಬೇಕು. ಜೊತೆಗೆ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ತುಂಬಿಸಬೇಕು. ನೋಡಿ, ಇಲ್ಲಿ ಪ್ರಶ್ನೆಯ ವರ್ಷನ್ ಕೋಡ್ ಅನ್ನ ಫಿಲ್ ಮಾಡಬೇಕು. ಈಗ ನಂದು ABCD ಅಪ್ ಟು ಎಲ್ಲಿ ತನಕ ಕೊಟ್ಟಿದ್ರೋ ಗೊತ್ತಿಲ್ಲ, ಅವರು ಒಂದು ಅರೇಂಜ್ಮೆಂಟ್ ಇರುತ್ತೆ. ABCDEFGH ಈ ರೀತಿ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬಂದಿರುತ್ತೋ ಆ ವರ್ಷನ್ ಕೋಡ್ ಅನ್ನ ಫಿಲ್ ಮಾಡಿ ಕೆಳಗಡೆ ನಿಮ್ಮ ವೃತ್ತವನ್ನ ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಯಾವ ಕ್ರಮ ಸಂಖ್ಯೆ ಅಂತ ಕೊಟ್ಟಿರ್ತಾರೆ ಆ ಕ್ರಮ ಸಂಖ್ಯೆ ನಿಮ್ಮದು OMR ಇದಕ್ಕೆ ಪ್ರಶ್ನೆ ಪತ್ರಿಕೆ ಒಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ ಅನ್ನ ಬರೆದು ನೀವು ಫಿಲ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ನಂತರ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್, ಕ್ರಮ ಸಂಖ್ಯೆಯನ್ನು ಮತ್ತು OMR ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ ನಲ್ಲಿ ಬರೀಬೇಕು. ನಿಮ್ಗೊಂದು ಶೀಟ್ ಕೊಡ್ತಾರೆ, ಆ ಶೀಟ್ ಅಲ್ಲಿ ಎಲ್ಲಾ ಫಿಲ್ ಮಾಡಬೇಕು. ಇಷ್ಟು ಅವರು ಗೈಡ್ ಲೈನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಪರ್ಧಾರ್ಥಿಗಳು ಏನ್ ಅನ್ಕೊಂಡಿದ್ದಾರೆ, OMR ಶೀಟ್ ಏನಿರುತ್ತೋ ಅದರ ಮೇಲೆ ಏನ್ ನೋಂದಣಿ ನಂಬರ್ ಇರುತ್ತೋ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬೇಕು ಅಂತ ಸ್ವಲ್ಪ ಗಲಾಟೆ ಮಾಡಿದ್ದಾರೆ. ಅದು ಒಂದಾಯ್ತು. ಅದು ಯಾರು ಮೆನ್ಷನ್ ಮಾಡಿಲ್ಲ. OMR ಅಂದ್ರೆ ಅವ್ರು ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ರಿಜಿಸ್ಟರ್ ನಂಬರ್ ಸ್ಕ್ಯಾನ್ ಆಗುತ್ತೆ, ಮತ್ತೆ ನಿಮ್ಗೆ ವರ್ಷನ್ ಕೋಡ್ ಸ್ಕ್ಯಾನ್ ಆಗುತ್ತೆ, ನೀಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಸ್ಕ್ಯಾನಿಂಗ್ ಮಿಷನ್ ಕೊಟ್ರೆ ಸ್ಕ್ಯಾನ್ ಮಾಡಿ ಈ ಏನು ರಿಜಿಸ್ಟರ್ ನಂಬರ್ ಇಷ್ಟು ಅಂಕಗಳನ್ನ ಗಳಿಕೆ ಮಾಡಿದಾರೆ ಅಂತ ಬರುತ್ತೆ. ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ವರ್ಷನ್ ಕೋಡ್ ಸೇಮ್ ಇರಬೇಕು ಮತ್ತೆ OMR ಕೋಡ್ ಸೇಮ್ ಇರಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೀವು ಮಾಡ್ಕೊಂಡಿರೋ ತಪ್ಪು ಇದು. ಇದನ್ನ ನಾನು ಬ್ಲೇಮ್ ಮಾಡಿದ್ರು ಪರವಾಗಿಲ್ಲ, ಸ್ಪರ್ಧೆ ಆಸ್ ಪರ್ ರೂಲ್ ಇರೋದೇ ಅದೇ ರೀತಿ. ನೆಕ್ಸ್ಟ್ ಇನ್ನೊಂದು, ಸರ್ಕಾರದಿಂದ ಯಾವ ರೀತಿ ತಪ್ಪಾಗಿದೆ ಅಂತ ಅದನ್ನು ಹೇಳ್ತೀನಿ.
ಈಗ ನಾವು 10 ನಿಮಿಷ ಲೇಟ್ ಆಗೋದ್ರೆ ನಮಗೆ ಯಾವುದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬಿಡಲ್ಲ, ಒಳಗಡೆ ಅಲೋ ಮಾಡಲ್ಲ. ಅದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅದೇ ಈಗ ಸರ್ಕಾರ ಮಾಡಿರೋ ತಪ್ಪು ಅಂದ್ರೆ, ಒಂದು ಸೆಂಟ್ರಲ್ಲಿ 1 ಗಂಟೆ ಆದ್ರೂ ಕ್ವಶನ್ ಪೇಪರ್ ಬಂದಿಲ್ಲ ಅನ್ನೋದು ವಾದ ಸ್ಪರ್ಧಾರ್ಥಿಗಳದು. ಅಕ್ಸೆಪ್ಟಬಲ್, ಗವರ್ಮೆಂಟ್ ತಪ್ಪಿದೆ, ಅವ್ರಿಗೆ ಚಾಟಿ ಬೀಸಬೇಕು, ಓಕೆ, ಅದು ತಿದ್ದುಕೊಳ್ತಾರೆ. ಅವರು ಕ್ವಶನ್ ಪೇಪರ್ ತಂದು ಕೊಟ್ಟಾಗ ನಿಮಗೆ ಕ್ವಶನ್ ಪೇಪರ್ ಬಂಡಲ್ ಅನ್ನ ಸೀಲ್ ಆಗಿರೋದನ್ನ ಸ್ಪರ್ಧಾರ್ಥಿಗಳ ಮುಂದೆನೆ ಬಿಚ್ಚಬೇಕು. ಒಂದು, ಅದಕ್ಕೆ ಸಿಗ್ನೇಚರ್ ಹಾಕೊಳ್ತಾರೆ. ಎಲ್ಲ ಕಡೆನೂ ಏನಪ್ಪಾ ಅಂದ್ರೆ ರೆಕಾರ್ಡಿಂಗ್ ಇರ್ತಾ ಇರುತ್ತೆ. ನೀವು ಅದಕ್ಕೆ ದೊಡ್ಡ ಮಟ್ಟಕ್ಕೆ ಜಗಳ ಮಾಡೋದಲ್ಲ, ಅಲ್ಲಿನ ಯಾರು ಮೇಲ್ವಿಚಾರಕರಿರ್ತಾರೆ ಅವರ ಸುಪರ್ದಿಗೆ ಹೋಗಿ ತಿಳಿಸಿ, ಈ ರೀತಿಯಾಗಿದೆ, 1 ಅವರ್ ಲೇಟ್ ಆಗಿದೆ ಅಂದ್ರೆ 1 ಅವರ್ ನಿಮಗೆ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅದನ್ನ ಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡೋದಾಗಿರಬಹುದು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶ ಮಾಡೋದಾಗಿರಬಹುದು, ಇವೆಲ್ಲ ಕಾನೂನು ಬಾಹಿರ ಕೃತ್ಯಗಳಲ್ಲಿ ನೀವೇನಾದ್ರೂ ಭಾಗಿಯಾದ್ರೆ ನಿಮ್ಮ ಮೇಲೆ ಕೇಸನ್ನ ದಾಖಲು ಮಾಡ್ತಾರೆ. ಒಂದ್ಸರಿ ಕೇಸನ್ನ ದಾಖಲು ಮಾಡಿದಾಗ ತನ್ನದೇ ಆದ ಪ್ರೊಸೀಜರ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ನಿಮ್ಮ ತಂದೆ ತಾಯಿ ಸಾಕಷ್ಟು ದಿನ ಏನು ನಿಮ್ಮನ್ನ ಓದೋದಕ್ಕೆ ಕಳಿಸಿ, ನೀವು ಓದಿ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಿಮ್ಮ ತಂದೆ ಆಸೆ ಆಕಾಂಕ್ಷೆಗಳಿರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮಣ್ಣು ಮಾಡಬೇಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸ್ಪರ್ಧಾರ್ಥಿಗಳ ಹಿತದೃಷ್ಟಿ ನನಗೂ ಒಂದು ಅವರಿಗೆ ಹಿತದೃಷ್ಟಿಯನ್ನ ಕಾಯೋದಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧನೇ ಇರ್ತೀನಿ. ಅದಕ್ಕೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಸ್ಪರ್ಧಾತ್ಮಕ ಲೋಕದಲ್ಲಿರುವ ಸ್ಪರ್ಧಾರ್ಥಿಗಳನ್ನ ಕೆಲವೊಂದು ಕಾನೂನು ಬಾಹಿರ ಕೃತ್ಯಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿನ ಕೆಲವೇ ಬೆರಳೆಣಿಕೆಯಷ್ಟು ಕೆಲವು ಪುರುಷರಂತ ಹೇಳ್ತೀನಿ, ಅವರ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನೀವು ಭಾಗಿಯಾಗಬೇಡಿ. ಅವರು ತಮ್ಮ ಬೇಳೆಕಾಳುಗಳ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಬಳಸ್ಕೊಳ್ತಾ ಇದ್ರೆ ಇದು ನಿಮ್ಮ ತಲೆಯಲ್ಲಿರಲಿ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್, ಈಗ ಏನಪ್ಪಾ ಅಂದ್ರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನೇ ಬರೆದಿರುವಂತ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, 19 ಕ್ವಶನ್ಗೆ 19 ಕ್ವಶನ್ ಬಂದಿರೋದು ವಿತ್ ಪ್ರೂಫ್ ಸಮೇತ ನಿಮ್ಮ ಮುಂದೆ ಬಂದಿದ್ದೀನಿ ಸ್ಪರ್ಧಾರ್ಥಿಗಳೇ. ನೋಡೋಣ, ಫಸ್ಟ್ ಕ್ವಶನ್ ನೋಡೋಣ. ವರ್ಷನ್ ಕೋಡ್ C3 75ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ತಪ್ಪಾದ ಜೋಡಿಯನ್ನ ಗುರುಸಿ. ಫ್ರಾಂಕೋ ಇಸ್ ಬರ್ನಿಯರ್ ಇದು ಪೋರ್ಚುಗಲ್ ಅಲ್ಲ, ಇದು ಬಂದು ಫ್ರಾನ್ಸ್ ಆಗ್ಬೇಕು ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಇದು ಫ್ರಾನ್ಸ್ ಬರಬೇಕು. ನೋಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿಗರು ಅಂತ ಒಂದು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದೀನಿ. ನಿಕೋಲೋ ಕಾಂಟಿ, ಅಬ್ದುಲ್ ರಜಾಕ್, ಡುರೆಟ್ ಬಾರ್ಬೋಸೋ, ಪೋರ್ಚುಗಲ್ ಡೊಮಿಂಗೋ ಪಯಾಸ್, ನ್ಯೂನಿಸ್, ಫೆಡ್ರಿಕ್ ಸೀಸರ್, ಬರ್ಟನ್ ಸ್ಟೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಬ್ದುಲ್ ರಜಾಕ್ ಪರ್ಷಿಯಾ ಕರೆಕ್ಟ್ ಆಗಿದೆ. ಮಾರ್ಕೋ ಪೋಲೋ ಇಟಲಿ ಇದೆ. ಅದೇ ರೀತಿ ಇಬನ್ ಬತೂತಾ ಮೊರಾಕೋ. ಇವೆಲ್ಲ ಪ್ರತಿಯೊಂದು ನಾನು ಮೆನ್ಷನ್ ಮಾಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಒಂದೊಂದು ಕಡೆನೂ ಒಂದೊಂದು ಇದೆ, ಬಟ್ ಎಲ್ಲಾ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ. ಅಕ್ಬರ್ನ ಕಾಲದಲ್ಲಿ ಬರ್ತಾರೆ, ವಿಜಯನಗರ ಕಾಲದ ಇದರಲ್ಲಿ ಬರ್ತಾರೆ. ಪ್ರವಾಸಿಗರು ಒಂದೊಂದು ಕಡೆ ಒಬ್ಬೊಬ್ಬರು ಬರ್ತಾರೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಮಾರ್ಕೋ ಪೋಲೋ ಇಬನ್ ಬಟೂಟಾ ಗೊತ್ತಾಯ್ತು, ಮೊರಾಕೋ 100%, ಮಾರ್ಕೋ ಪೋಲೋ ಇಟಲಿ, ಅಬ್ದುಲ್ ರಜಾಕ್ ಪರ್ಷಿಯಾ. ಇಲ್ಲಿ ನಿಮಗೆ ನಾನು ಏನು ನಿಮಗೆ ಕಣ್ ಕಟ್ಟಿ ಏನು ನಿಮಗೆ ಕ್ಲಾಸ್ ಮಾಡ್ತಾ ಇಲ್ಲ ಸ್ಪರ್ಧಾರ್ಥಿಗಳೇ, ನೀವು ನೋಡ್ಕೋಬಹುದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿದೆ? ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಇದು. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 54 ಹಿಸ್ಟ್ರಿ ಮಾಸ್ಟರ್. ಓಕೆ, ನೋಡಿ ವರ್ಧಮಾನ, ಇಲ್ಲಿ ನೋಡಿ ವರ್ಧಮಾನ ಅಂತ ಇದೆ. ನೆಕ್ಸ್ಟ್ ಜಿನಾ, ನೋಡಿ ಇಲ್ಲಿ ಜಿನಾ ಇದೆ. ನೆಕ್ಸ್ಟ್ ನಿರ್ಗ್ರಂಥ, ನೋಡಿ ಇಲ್ಲಿ ನಿಗ್ರಂಥ ಅಂತ ಇದೆ. ನೆಕ್ಸ್ಟ್ ತೀರ್ಥಂಕರ ಅಂತ ಇಲ್ಲೇ ಇದೆ ಸ್ಪರ್ಧಾರ್ಥಿಗಳೇ.
ತೀರ್ಥಂಕರ. ಈ ನೀವು ಇಲ್ಲಿ ನಾನು ಇಂಪಾರ್ಟೆಂಟ್ ಅಂತ ಪೇಜ್ ಟು ಪೇಜ್ ಅಲ್ಲಿ ಎಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ನಾನು ಬೋಲ್ಡ್ ಮಾಡಿರೋದೇ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವುದೇ ಒಂದು ಪುಸ್ತಕವನ್ನ ಆಥರ್ ಪುಸ್ತಕಗಳನ್ನ ತಗೊಂಡಾಗ ಪ್ರತಿಯೊಂದು ಓದಿದಾಗ ಮಾತ್ರ ನೀವು ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. 73ನೇದು, ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲನೆ ಮಾಡಿ ಅಂತ. ಇದು ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಾರೆ ಅಶೋಕ. 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುತ್ತದೆ. ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿದೆ. 2 ಹೇಳಿಕೆಗಳು ಸರಿಯಾಗಿದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಬಹುದು, ಕಳಿಂಗ ಯುದ್ಧ ಅಂದ್ರೆ ಸಾಲಿಶಕ ಪೂರ್ವ 261ರಲ್ಲಿ ನಡೆಯುತ್ತೆ. ಅಶೋಕನು ಮಾಡಿದ ಏಕೈಕ ಯುದ್ಧವಾಗಿದೆ ಇದು. ಈ ಯುದ್ಧದ ಬಗ್ಗೆ ಅಶೋಕನ ತನ್ನ 13ನೇ ಬಂಡೆಗಲ್ಲು ಶಾಸನ ಮಾಹಿತಿ ನೀಡುತ್ತದೆ. ನೋಡಿ, ಈ ಒಂದೇ ಲೈನ್ ಅಲ್ಲಿ 2 ಕ್ವಶನ್ ಅನ್ನ ಅವನು ಎ ಅಂಡ್ ಬಿ ಅಂತ ಮಾಡಿದ್ದಾನೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನೋಡಿ, ನಾನು ಇದನ್ನ ಬೋಲ್ಡೇ ಮಾಡಿಲ್ಲ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಹೇಳೋದು, ಪ್ರತಿ ಲೈನು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಅವು ಇವು ಅಂತ ಹೇಳ್ತಾರೆ, ಬಟ್ ಎಲ್ಲ ಬೋಗಸ್ ಅಂತ ನನಗೆ ಗೊತ್ತಿದೆ ಸ್ಪರ್ಧಾರ್ಥಿಗಳು. ಹೇಳ್ತೀನಿ, ಎಲ್ಲರ ಬಂಡವಾಳ ಬಯಲು ಮಾಡ್ತೀನಿ ನಾನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೆ. ಯಾರು ಮೊದಲು ಬರ್ತಾರೆ, ತದನಂತರ ಯಾರು ಬರ್ತಾರೆ ಅಂತ. ಇದು ನೋಡಿ ಸ್ಪರ್ಧಾರ್ಥಿಗಳೇ, HK ಮತ್ತೆ ನಾನ್ HK ಯಲ್ಲೂ ಎರಡರಲ್ಲೂ ಕ್ವಶನ್ ಆಗಿದೆ ಈ ಕ್ವಶನ್. ಆ ಕಾರಣದಿಂದ ಮೊದಲನೇದು ನೋಡಿ, ಇಲ್ಲಿ ಗ್ರೀಕರು ಮತ್ತೆ ಇಂಡೋ ಗ್ರೀಕರು ಅಂತ ಇದ್ದಾರೆ. ಮೊದಲು ಬಂದು ನಿಮಗೆ ಯಾವ್ದು ಫಸ್ಟ್ ಯಾವ್ದು ಬರ್ಬೇಕಂದ್ರೆ ನಿಮಗೆ ಇಲ್ಲಿ ನೋಡಿ ಬಿ ಯಾವ್ದಿದೆ, ಪರ್ಷಿಯನ್ನರು. ನೋಡಿ, ಇಲ್ಲಿ ಪರ್ಷಿಯನ್ನರು ಬರ್ತಾರೆ ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಇಲ್ಲಿ ಪರ್ಷಿಯನ್ನರು ಬರ್ತಾರೆ. ತದನಂತರ ಎ ಗ್ರೀಕರು ಬರ್ತಾರೆ. ತದನಂತರ ಡಿ ಯಾರ್ದು, ಪಾರ್ಥಿಯನ್ನರು ಬರ್ತಾರೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಸಿ ಕುಶಾನರು. ಈ ರೀತಿ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ 4 ಇದೆ. ಬ್ಯಾಕ್ಟೀರಿಯನ್ ಇದ್ದಾರೆ, ಕುಶಾನರು, ಶಕರು ಮತ್ತೆ ಪಾರ್ಥಿಯನ್ನರು. ಇದಕ್ಕೆ ಬಂದು ಆನ್ಸರ್ ಬಂದು BADC. ಮುಂದಿನ ಪ್ರಶ್ನೆ ನೋಡೋಣ. ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಮಯದಲ್ಲಿ ಕೊರೆಯಿಸಿದ ಬಾವಿಯನ್ನು ಈ ಕೆಳಗಂಡಂತೆ ಕರೆಯಲಾಗುತ್ತದೆ. ಇಲ್ಲಿ ಪಂಪ ಸರೋವರ. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ 181 ಪೇಜು ಮತ್ತೆ 182ನೇ ಪೇಜಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ, ಅಲ್ಲಿ ನೋಡಿ, ಇಲ್ಲಿ ಪ್ರವೇಶ ದ್ವಾರವನ್ನು ಹಂಪಿಯ ವಿರೂಪಾಕ್ಷ ಗೋಪುರವೆಂದು ಸಿಂಗರಿಸಲಾಯಿತು. ಕುಡಿಯುವ ನೀರಿನ ಬಾವಿಯನ್ನು ಪಂಪಸಾಗರ ಎಂದು ಕರೆದರು. ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ಹಿಂದೂಸ್ತಾನಿ ಸೇವಾದಳ ಹೊಂದಿತ್ತು. ನೋಡಿ ಸ್ಪರ್ಧಾರ್ಥಿಗಳೇ, ಪಂಪ ಸರೋವರ ಅಥವಾ ಪಂಪಸಾಗರ ಇಲ್ಲೇ ಇದೆ. ಡೈರೆಕ್ಟ್ ಆಗಿ ನಿಮಗೆ ಬೆಳಗಾವಿ ಇನ್ಫಾರ್ಮೇಶನ್ ಏನೇ ಕೇಳಿದ್ರು ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂದ್ರೆ ಅಜಾತ ಶತ್ರು. ನೋಡಿ, ಇಲ್ಲಿ ಅಜಾತ ಶತ್ರು ಸಾಲಿಶಕ ಪೂರ್ವ 493 462 ಈ ಕಾಲಘಟ್ಟದಲ್ಲೇ ಇವನು ಬರ್ತಾನೆ. ಇಲ್ಲಿ ನೋಡಿ, ಈತ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ಸಾಲಿಶಕ ನೋಡಿ 483 ರಾಜಗೃಹದಲ್ಲಿ ಪ್ರಥಮ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸ್ತಾನೆ. ಆ ಕಾರಣದಿಂದ ಇವನನ್ನ ನಾವೇನಂತ ಕರಿಬಹುದು ಅಂದ್ರೆ ಗೌತಮ ಬುದ್ಧನ ಸಮಕಾಲೀನವನು ಅಂತ ನಾವು ಗುರುತಿಸಬಹುದಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ. ಮತ್ತೆ ಇಲ್ಲಿ ಗಣರಾಜ್ಯಗಳಲ್ಲಿ ಕೇಳಿದಾನೆ ಸ್ಪರ್ಧಾರ್ಥಿಗಳೇ. ನೋಡಿ, ವಿದೇಹರು. ಇಲ್ಲಿ ನೋಡಿ, ಮಿಥಿಲದ ವಿದೇಹರು, ಮಿಥಿಲ ಆನ್ಸರು. ನೋಡಿ, 1ಕ್ಕೆ 3 ಸ್ಪರ್ಧಾರ್ಥಿಗಳೇ. ಅದೇ ಲಿಚ್ಛವಿಯರು ನೋಡಿ, ವೈಶಾಲಿಯ ಲಿಚ್ಛವಿಗಳು, ಲಿಚ್ಛವಿಯರು ವೈಶಾಲಿ 1. ನೆಕ್ಸ್ಟ್ ಶಾಕ್ಯರು. ಶಾಕ್ಯರು ಯಾರಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಪಿಲ ವಸ್ತುವಿನ ಶಾಕ್ಯರು. ನೋಡಿ, ಕಪಿಲ ವಸ್ತು ಶಾಕ್ಯರು ಬಂದು ಕಪಿಲ ವಸ್ತು. ಇನ್ನು ಉಳಿದಿದ್ದು ಕೋಲಿಯರು ಬಂದು ರಾಮಗ್ರಾಮ ಅಂತ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಮುಂದೆ ನಾನೇನು ಕಟ್ಟೇನು ಮಾಡ್ತಿಲ್ಲ, ಎಲ್ಲ ನನ್ನ ಪುಸ್ತಕದಲ್ಲಿರುವ ಪ್ರತಿಯೊಂದು ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, 68ನೇ ಕ್ವಶನ್ ನೋಡಿ. 1857ರ ದಂಗೆಯ ಪರಿಣಾಮದ ಕುರಿತದ್ದು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂದಿದೆ. ಕಂಪನಿಯ ಅಧಿಕಾರ ಅಂತ್ಯಗೊಂಡಿತ್ತು, ಕರೆಕ್ಟ್ ಆಗಿದೆ. ಅದೇ ರೀತಿ ದತ್ತು ಮಕ್ಕಳ ಹಕ್ಕಿನ ನೀತಿಯನ್ನು ಮುಂದುವರಿಯಿತು, ಇದು ರಾಂಗ್ ಇದೆ. ಅಲ್ಲಿ ಫುಲ್ ಸ್ಟಾಪ್ ಆಗುತ್ತೆ. ಅದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನ ಜಾರಿಗೆ ತಂದಿದ್ದಕ್ಕೆ ಲಾರ್ಡ್ ಡಾಲೌಸಿ ಜಾರಿಗೆ ತರ್ತಾನೆ. ಆ ಕಾರಣದಿಂದ ದಂಗೆಗಳೇ ಎದ್ದಾಗುತ್ತೆ. ಯಾಕೆಂದ್ರೆ ಸತಾರ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಇಲ್ಲೆಲ್ಲ ದೊಡ್ಡ ದಂಗೆಗಳೇ ಇರುತ್ತೆ. ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು.
ರಾಣಿಯ ಘೋಷಣೆಯನ್ನು ಆಡಳಿತವನ್ನು ಬದಲಾಯಿಸಿತು. ನೋಡಿ ಸ್ಪರ್ಧಾರ್ಥಿಗಳೇ, ದತ್ತು ಮಕ್ಕಳ ಅಖಿಲವೆಂದ ನೀತಿ ಇದೆ, ಇದನ್ನ ಇಲ್ಲಿ ಫುಲ್ ಸ್ಟಾಪ್ ಮಾಡ್ತಾರೆ ಈ ದಂಗೆಯಲ್ಲಿ. ನೆಕ್ಸ್ಟ್ ನೋಡಿ, ಸೈನಿಕ ಕಾರಣಗಳಿದೆಯಲ್ಲ, ಬ್ರಿಟಿಷರು ಇಲ್ಲಿ ನೋಡಿ, ಕಂಪನಿಯ ಆಳ್ವಿಕೆ ಅಂತ್ಯ ಒಂದೇ ಪಾಯಿಂಟ್ ಇಲ್ಲಿದೆ. ನೆಕ್ಸ್ಟ್ ಶ್ವೇತವರ್ಣೀಯರ ದಂಗೆಗಳಿಗೆ ಕಾರಣ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಸೈನಿಕ ಕಾರಣಗಳಿದೆಯಲ್ಲ, ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ಭಾರತೀಯ ಸೈನಿಕರಿಂದಲೇ ಸಾಮ್ರಾಜ್ಯ ಕಟ್ಟಿದರು, ಆದರೆ ಅವರನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದರು. ಐರೋಪ್ಯರಿಗೆ ಭಾರತೀಯ ಸೈನ್ಯದಲ್ಲಿ ನಂಬಿಕೆ ಇರಲಿಲ್ಲ. ಇಂಗ್ಲಿಷ್ ಸೈನಿಕರು ಭಾರತದ ಸೈನಿಕರನ್ನು ನಿಗ್ಗರ್ ಅಥವಾ ನಿಗ್ರೋ ಅಂದ್ರೆ ಕಪ್ಪು ವರ್ಣೀಯರು ಅಂತ ಕರೀತಾರಲ್ಲ, ನಿಗ್ರೋಗಳಿಗೆ ಸುವರ್ ಹಂದಿ ನಿಕೃಷ್ಟ ಪ್ರಾಣಿ ಎಂದು ಕರೆಯುತ್ತಿದ್ದರು. ಇದು ಬಂದು ಏನಪ್ಪಾ ಅಂದ್ರೆ ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು. ನೆಕ್ಸ್ಟ್ ರಾಣಿಯ ಘೋಷಣೆ ಆಡಳಿತ ಬದಲಾಯಿತು. ನೋಡಿ, ಇಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಇದೆಯಲ್ಲ, ಇಲ್ಲಿ ಈ ಕ್ವಶನ್ಗೆ ನೋಡಿ, ಇಷ್ಟು ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಓದಿದಾಗ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ನಿಮಗೆ ಆನ್ಸರ್ ಇದೆ ಸ್ಪರ್ಧಾರ್ಥಿಗಳೇ. ನೋಡಿ, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜು ಯಾವುದು 310 ಮತ್ತೆ 314 ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಕೃತಿಗಳನ್ನು ಬಸಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ? ಆಕ್ಚುಲಿ ಇದು ಕೃತಿಗಳಲ್ಲ, ನಾಟಕಗಳು ಸ್ಪರ್ಧಾರ್ಥಿಗಳ. ನಾಟಕಗಳಂತ ಮೆನ್ಷನ್ ಮಾಡಬೇಕಾಗಿತ್ತು. ನೋಡಿ, ಶಾಕುಂತಲೆ, ರತ್ನಾವಳಿ ಮತ್ತೆ ವಿಕ್ರಮ್ ಮೋರ್ವಶಿಯಂ ಅಂತ ಇದೆ. ABD ಆನ್ಸರು. ಇಲ್ಲಿ ನೋಡಿ, ಇಲ್ಲಿ ನಾಟಕಗಳು ಶಾಕುಂತಲ, ವಿಕ್ರಮೋರ್ವಶಿಯ, ರತ್ನಾವಳಿ, ಭವಭೂತಿ, ಉತ್ತರ ರಾಮಚರಿತ್ರೆ, ಮಾಲತಿ ಮಾಧವ, ಶ್ರೀ ಹರ್ಷ ರತ್ನಾವಳಿ ಅಂತ ಇದೆ ಸ್ಪರ್ಧಾರ್ಥಿಗಳೇ. ಬಸಪ್ಪ ಶಾಸ್ತ್ರಿ ರಿಲೇಟೆಡ್ ಕುರಿತು ನೋಡಿ, ಇಲ್ಲಿ ಮಾಹಿತಿ ಇದೆ. 67ಕ್ಕೆ ಸಂಪೂರ್ಣವಾದ ಮಾಹಿತಿ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಗ್ಸಗಬ್ಬ ಎಂದು ಕರೆದುಕೊಂಡಿದ್ದಾರೆ ಅಂದ್ರೆ ಜಾತಕ ತಿಲಕ. ಇದು ಬಂದು 75ನೇ ಪೇಜು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಲ್ಲಿ ನೋಡಿ. ಶ್ರೀಧರಾಚಾರ್ಯ ಜಾತಕ ತಿಲಕ ಮತ್ತು ಚಂದ್ರಪ್ರಭಾ ಚರಿತ ಇದನ್ನ ಬರೆದಿದ್ದಾರೆ ಸ್ಪರ್ಧಾರ್ಥಿಗಳೇ. ಜಾತಕ ತಿಲಕ 75ನೇ ಪುಟ, SN ಪಬ್ಲಿಕೇಶನ್ ನನ್ನದೇ. ಹಾಗೆ ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಮತ್ತು ಯಾವಾಗ ಅಂತ ಕ್ವಶನ್ ಇದೆ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆನೂ ಸಂಪೂರ್ಣ ಮಾಹಿತಿ ನನ್ನ ಪುಸ್ತಕದಲ್ಲಿದೆ. ಸರ್ ಮಿರ್ಜಾ ಇಸ್ಮಾಯಿಲ್ದು ಸಂಪೂರ್ಣ ಮಾಹಿತಿ ಇದೆ. ಶೇಷಾದ್ರಿ ಅಯ್ಯರ್ದು ಸಂಪೂರ್ಣ ಮಾಹಿತಿ ಇದೆ. ರಂಗಾಚಾರ್ಯದು ಸಂಪೂರ್ಣ ಮಾಹಿತಿ ಇದೆ. ಈಗ ನಮಗೆ ಆನ್ಸರ್ ಬಂದು ಶೇಷಾದ್ರಿ ಅಯ್ಯರ್ ಮತ್ತು 1891. ಇಲ್ಲಿ ನೋಡಬಹುದು ನೀವು, ಮೈಸೂರು ಸಿವಿಲ್ ಸರ್ವಿಸ್ ಎಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆರಂಭಿಸಿ ತನ್ಮೂಲಕ ಪ್ರತಿಭಾವಂತ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಯಾವ ಇಯರ್ ಅಂದ್ರೆ 1891, ಪೇಜ್ ನಂಬರ್ 168 ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ಮುಂದಿನ ಪ್ರಶ್ನೆ ನೋಡೋಣ. 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ ಸ್ಪರ್ಧಾರ್ಥಿಗಳೇ, ಮತ್ತೆ ಅಗೇನ್ 311 ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಏನು ಸಿಪಾಯಿ ದಂಗೆಯಲ್ಲಿ ಮೆನ್ಷನ್ ಮಾಡಿದೀನಿ. ಇದಕ್ಕೆ ಸಂಬಂಧಪಟ್ಟಂತ ಬೆರ್ಹಾಂಪುರಂ, ಮೀರತ್, ಗ್ವಾಲಿಯರ್, ಇಂದೋರ್ ಅಂತ ಇದೆ. ಇಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ನೋಡಿ. ಮೀರತ್ ಇದೆ, ಕಾನ್ಪುರ ಇದೆ, ಲಕ್ನೋ ಇದೆ, ಝಾನ್ಸಿ, ಅಂಬಾಲಾ, ಡಮ್ ಡಮ್, ಸಿಯಾಲ್ಕೋಟೆ, ಬರೇಲಿ, ಗ್ವಾಲಿಯರ್, ರೋಹಿಲ್ಖಂಡ, ಹೌದ್, ಬನಾರಸ್, ಅಲಹಾಬಾದ್ ಅಂತ ಇದೆಯಲ್ಲ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಬಹುದು ನೀವು, ಬೆರ್ಹಾಂಪುರ ಆದ್ಮೇಲೆ ಮೀರತ್ ಇದೆ. ನೆಕ್ಸ್ಟ್ ಗ್ವಾಲಿಯರ್ ಇದೆ ನೋಡಿ, ಇಲ್ಲಿ ಗ್ವಾಲಿಯರ್ ಇದೆ. ನೆಕ್ಸ್ಟ್ ಇವೆಲ್ಲ ಇದೆ. ಇದನ್ನ ನೀವು ಓದಿದಾಗ ನಿಮಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಇವರು ವಾಗ್ಭೂಷಣ ಎಂಬ ಪತ್ರಿಕೆಯನ್ನ ಬರೆದರು. ಇವರು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದರು. ಇವರು ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸವನ್ನು ಕನ್ನಡದ ಅನುವಾದವು ಕನ್ನಡದ ಪ್ರಮುಖ ಕೃತಿಯಾಯಿತು ಅಂತ ಇದೆ. ಹಾಲೂರು ವೆಂಕಟರಾಯರು ಇವರನ್ನು ಕರ್ನಾಟಕದ ಕುಲಪುರೋಹಿತ ಅಂತ ಕರೀತಾರೆ. ಕರ್ನಾಟಕದ ಏಕೀಕರಣಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಮತ್ತೆ ಇವರು ಏನಪ್ಪಾ ಅಂದ್ರೆ ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸದ ಕನ್ನಡದ ಅನುವಾದವನ್ನು ಕನ್ನಡದ ಪ್ರಮುಖ ಕೃತಿಯಾಗಿ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳು. ಇದಕ್ಕೆ ನೋಡಿ, ಇಲ್ಲಿ ಹಾಲೂರು ವೆಂಕಟರಾಯರಿದಲ್ವಾ, ನೋಡಿ ವಾಗ್ಭೂಷಣ ಇದೆ. ಇಲ್ಲೇ ನೋಡಿ, ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನ ಇದ್ ಮಾಡ್ತಾರೆ. ಮತ್ತೆ ಯಾವುದು ಕರ್ನಾಟಕದ ಬಗ್ಗೆ ಬಹು ದೊಡ್ಡ ಕನಸು ಕಂಡಿದ್ದ ಕರ್ನಾಟಕದ ಕಲ್ಪನೆಯನ್ನ ನೀಡಿದರು. ಮತ್ತೆ ಇದೊಂದು ಕ್ವಶನ್ ಇದೆ, ಇದು ಇದೆ ಸ್ಪರ್ಧಾರ್ಥಿಗಳೇ. ಕರ್ನಾಟಕ ಗತ ವೈಭವ ಅಂತ ಇವರು ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಮ್ಯಾಚ್ ದ ಫಾಲೋಯಿಂಗು. ಇಲ್ಲಿ ರಾಣಿ ಹಬ್ಬಕ್ಕ ಕರ್ನಾಟಕದವರು ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ
ಒಂದಕ್ಕೆ ಎರಡು ಕರ್ನಾಟಕ. ರಾಣಿ ವೇಲು ನಾಚಿಯರ್ ನಾಚಿಯರ್ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ತಮಿಳುನಾಡು ಬರ್ತಾರೆ. ಹಾಗೆ ಮಾತಂಗಿ ಹಜ್ರಾ ಪಶ್ಚಿಮ ಬಂಗಾಳ, ಉಷಾ ಮೆಹ್ತಾ ಗುಜರಾತ್ ಸ್ಪರ್ಧಾರ್ಥಿಗಳೇ. ಇದು ನೋಡ್ಬೋದು. ವೆಂಕಟಪ್ಪ ನಾಯಕ ಇದೆ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ಇಲ್ಲಿ ಪೇಜ್ ನಂಬರ್ ಮಿಸ್ ಆಗಿದೆ ಸ್ಪರ್ಧಾರ್ಥಿಗಳೇ. ಕರ್ನಾಟಕ ನೋಡಿ, ಇಲ್ಲಿದೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಇದೆಯಲ್ಲ, ಇಲ್ಲಿದೆ. ಇಲ್ಲಿ ನೋಡಿ, ಪೋರ್ಚುಗೀಸರ ವಿರುದ್ಧ ವೆಂಕಟಪ್ಪ ನಾಯಕನಿಗೆ ರಾಣಿ ಹಬ್ಬಕ್ಕ ದೇವಿ ಸಹಾಯ ಮಾಡಿದಳು. ರಾಣಿ ಹಬ್ಬಕ್ಕ ಕರ್ನಾಟಕದವರು ಅಂತ ಗೊತ್ತಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 61ನೇದು, ಮೀರ್ ಜಾಫರ್ನ ಮರಣ ನಂತರ ಬಂಗಾಳದ ನವಾಬ ಯಾರಾಗಿದ್ದರು ಅಂದ್ರೆ, ನೀವು ಮೀರ್ ಜಾಫರ್ ಆದ್ಮೇಲೆ ಇಲ್ಲಿ ನೋಡ್ತೀರಾ ಮೀರ್ ಕಾಸಿಂ ಅಂತ, ಅದು ರಾಂಗ್ ಆನ್ಸರ್. ನಜೀಮ್ ಉದ್ ದೌಲಾ ಏನಪ್ಪಾ ಅಂದ್ರೆ ಬಂಗಾಳದ ನವಾಬನಾಗ್ತಾನೆ. ಇವನು 16 ವರ್ಷ ಆಗಿರ್ತಾನೆ, ಅವನಿಗೆ ಅಷ್ಟು ವಯಸ್ಸಾಗಿರಲ್ಲ. ಬ್ರಿಟಿಷರು ಇವನನ್ನ ನೇಮಕ ಮಾಡ್ತಾರೆ. ಮೀರ್ ಜಾಫರ್ನ ಮರಣ ನಂತರ ಬಂಗಾಳದಲ್ಲಿ ಗಲಭೆಗಳಾಗ್ತಾರೆ. ಆ ಸಂದರ್ಭದಲ್ಲಿ ನಜೀಮ್ ಉದ್ ದೌಲಾನನ್ನ ಆಯ್ಕೆ ಮಾಡ್ತಾರೆ ಸ್ಪರ್ಧಾರ್ಥಿಗಳು. ನೋಡಿ, ಮೀರ್ ಜಾಫರ್ ಪೇಜ್ ನಂಬರ್ 261 ಮತ್ತೆ ಪೇಜ್ ನಂಬರ್ 262ರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೋಡಿ, ಇಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ ಆಗಿದೆ. ಲಾರ್ಡ್ ಮೆಕಾಲೆ, ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ, ಹಂಟರ್ ಶಿಕ್ಷಣ ಆಯೋಗ ಮತ್ತೆ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಂತ ಇದೆ. ನಮಗೆ ಫಸ್ಟ್ ಬರೋದೇನಪ್ಪಾ ಅಂದ್ರೆ, ಫಸ್ಟ್ ನಮಗೆ ಇಲ್ಲಿ ನೋಡಿ, ಮೆಕಾಲೆ 1800ರಿಂದ 850 ಇವತ್ತು ಫಸ್ಟ್ ಮೆಕಾಲೆ ವರದಿ ಬರುತ್ತೆ. ಫಸ್ಟ್ ಹೇಗೆ ಲಾರ್ಡ್ ಮೆಕಾಲೆ ಬರುತ್ತೆ. ನೆಕ್ಸ್ಟ್ ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್ ಬರುತ್ತೆ. ಇಲ್ಲಿದೆ ನೋಡಿ, ಡಿಸ್ಪ್ಯಾಚ್ ಇದೆ. ನೆಕ್ಸ್ಟ್ ಹಂಟರ್ ಶಿಕ್ಷಣ ಆಯೋಗ ಅಂತ ಬರುತ್ತೆ ನೋಡಿ. ಹಂಟರ್ ಶಿಕ್ಷಣ ಆಯೋಗದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಜೊತೆಗೆ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತ ಇದೆ, ಸಂಪೂರ್ಣವಾದ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಬಹುದು ನೀವು ಪೇಜು 360, 361 ಈ ರೀತಿ ಎಲ್ಲೆಲ್ಲೋ ಇರುತ್ತೆ ನೋಡಿ. 359 ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಓದಿದಾಗ ನೀವು ಏನಪ್ಪಾ ಅಂದ್ರೆ ಆನ್ಸರ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕೌಟಿಲ್ಯನು ಚಂದ್ರಗುಪ್ತನ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು, ಕರೆಕ್ಟ್ ಆಗಿದೆ. ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾನೆ, ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಎ ಮತ್ತು ಎರಡೂ ಸರಿಯಾಗಿದೆ. ಅರ್ಥ ಆಯ್ತಾ? ಇದಕ್ಕೆ ಇವನಿಗೆ ಕೌಟಿಲ್ಯ ಅರ್ಥಶಾಸ್ತ್ರ, ಚಾಣಕ್ಯ, ವಿಷ್ಣುಗುಪ್ತ, ವಾತ್ಸಾಯನ, ದ್ರಾವಿಡಾಚಾರ್ಯ ಅಂತ ಕರೀತಾರೆ. ಇವನು ಮೆಕಾವೆಲ್ಲಿ ಅಂತ ಕರೀತಾರೆ ನೋಡಿ. ದಂಡಶಾಸ್ತ್ರ, ಸರ್ಕಾರ ರಚನಾಶಾಸ್ತ್ರ ಅಂತ ಇವರು ಕೃತಿಗಳನ್ನು ಬರೀತಾರೆ. ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನೋಡಿ. ಇಲ್ಲಿ ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ಸ್ ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಚಂದ್ರಗುಪ್ತನ ಪ್ರಧಾನಮಂತ್ರಿ ಸಪ್ತಾಂಗ ಸಿದ್ಧಾಂತ ಇಲ್ಲೇ ಇದೆ ನೋಡಿ ಸ್ಪರ್ಧಾರ್ಥಿಗಳೇ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವನು ಕೌಟಿಲ್ಯನ ಪ್ರಧಾನ, ಇಲ್ಲಿ ನೋಡಿ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇವನು ಏನಪ್ಪಾ ಅಂದ್ರೆ ಮಂತ್ರಿ ಆಗಿರ್ತಾನೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. 58ನೇ ಪ್ರಶ್ನೆ. ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ, ಎಲ್ಲೆಲ್ಲಿ ಆಗಿದೆ ಅಂತ ಒಂದು ಸ್ಥಳಗಳನ್ನ ಕೇಳಿದಾನೆ ನೋಡಿ. ಮೊದಲನೇ ಕರ್ನಾಟಿಕ್ ವಾರ್ ಸ್ಪರ್ಧಾರ್ಥಿಗಳೇ, ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಎಲ್ಲಿ ನಡೆದಿದೆ ಅನ್ನೋದು, ಯಾವ ಇದರಿಂದ ಮುಕ್ತಾಯ ಆಗ್ತೈತೆ ಅಂತಾನು ಹೇಳಿದೀನಿ. ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡಿ. ಸೆಂಟ್ ತೋಮ್ ಅಂತ ಮೊದಲನೇ ಕರ್ನಾಟಕ ಸೆಂಟ್ ತೋಮ್ ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳೇ. ಸೆಂಟ್ ತೋಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೆಂಟ್ ತೋಮ್ ಬಳಿಯ ಹಡಿಯಾರ್ ಕದನದಲ್ಲಿ ಡೂಪ್ಲೆಯು ಸೋಲಿಸಿದನು. ನೆಕ್ಸ್ಟ್ ಮೂರನೇ ಕರ್ನಾಟಕ ಯುದ್ಧ. ಇಲ್ಲಿ ನೋಡಿ, ಮೂರನೇ ಕರ್ನಾಟಕ ಯುದ್ಧ ಯಾವ್ದಂದ್ರೆ ಅಂದ್ರೆ ವಾಂಡಿವಾಶ್. ಇಲ್ಲಿ ವಾಂಡಿವಾಶ್ ಬರುತ್ತೆ ನೋಡಿ ಸ್ಪರ್ಧಾರ್ಥಿಗಳೇ, ವಾಂಡಿವಾಶ್ ಅಂತ ಬರುತ್ತೆ ನೋಡಿ. ವಾಂಡಿವಾಶ್ ಕದನದಲ್ಲಿ ಇಲ್ಲೇ ಮೆನ್ಷನ್ ಮಾಡಿದೀನಿ. ಅದೇ ರೀತಿ ನಾಲ್ಕನೇ ಆಂಗ್ಲೋ ಮೈಸೂರು ವಾರ್ ಇದೆ. ಇದು ಮಳವಳ್ಳಿ ನೋಡಿ. ಇಲ್ಲಿ 4ನೇ ಮೈಸೂರು ಆಂಗ್ಲೋ ವಾರ್ ಇಲ್ಲಿ ನೋಡಿ, ಮಳವಳ್ಳಿ ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಸ್ಪರ್ಧಾರ್ಥಿಗಳು. ಇಲ್ಲಿದೆ ನೋಡಿ, ವೆಯ್ಟ್ ತೋರಿಸ್ಬಿಡ್ತೀನಿ, ಅದನ್ನು ಇಲ್ಲೇ ಇದೆ, ಮಳವಳ್ಳಿ ಅಂತ ಇದೆ, ನೋಡ್ಕೋಬಹುದು ನೀವು. ನೆಕ್ಸ್ಟ್ ಗುಜರಾತು. ಓಕೆ ಇಲ್ಲಿದೆ ಸ್ಪರ್ಧಾರ್ಥಿಗಳೇ, ಕಾಣಿಸ್ತಾ ಇಲ್ಲ, ಸ್ಮಾಲ್ ಆಗಿ ಇದೆ, ಅದಕ್ಕೆ ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ 1ನೇ ಆಂಗ್ಲೋ ಮರಾಠ ಯುದ್ಧ ಅಂತ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಮಳವಳ್ಳಿ ಅಂತ ಇದೆ. 4ನೇ ಆಂಗ್ಲೋ ಮೈಸೂರು ಯುದ್ಧ, ಮಳವಳ್ಳಿಯಲ್ಲಿ ಟಿಪ್ಪುರನ್ನ ಸೋಲಿಸಿದರು ಅಂತ ಇದೆ. ಮತ್ತೆ 1ನೇ ಆಂಗ್ಲೋ ಮರಾಠಿ ಯುದ್ಧ, ಇದು 1ನೇ ಆಂಗ್ಲೋ ಮರಾಠಿ ಯುದ್ಧ ಬರುತ್ತೆ. ಯಾವ್ದಪ್ಪ ಅಂದ್ರೆ ಅದಕ್ಕೆ ಒಡಗಾವ್ ನೋಡಿ ಸ್ಪರ್ಧಾರ್ಥಿಗಳೇ. ಒಡಗಾವ್ ಒಪ್ಪಂದ ಇಲ್ಲಿದೆ ಸ್ಪರ್ಧಾರ್ಥಿಗಳೇ. ಪ್ರತಿಯೊಂದು 1, 2, 3, 4 ಸ್ಲೈಡ್ ಅಲ್ಲೂ ಇನ್ಫಾರ್ಮೇಶನ್ ಇದೆ, ನೀವು ನೋಡಬಹುದು. ಅದೇ ರೀತಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನ ಸ್ಥಾಪಿಸಿದವರು ಯಾರಂದ್ರೆ ಬಿ ಮತ್ತೆ ಸಿ. ಅಲ್ಲ ಸ್ಪರ್ಧಾರ್ಥಿಗಳೇ, ರಾನಡೆ ಮತ್ತೆ ಇದು ರಾಂಗ್ ಇದೆ. ಎ ಮತ್ತೆ ಸಿ ಆನ್ಸರ್ ಆಗಬೇಕು.
ಎಲ್ಲಿದೆ ಯಾವುದು ಬಿ ಆನಂದ್ ಮೋರ್ಸ್ ಇಲ್ಲ ನೋಡಿ, ಇಲ್ಲಿದೆ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾವನ್ನು ಸ್ಥಾಪಿಸಿದವರು ಸುರೇಂದ್ರನಾಥ ಬ್ಯಾನರ್ಜಿ ಅವರು ಬರ್ತಾರೆ. ಹಾಗೆ ಮಹದೇವ ಗೋವಿಂದ ರಾನಡೆ ಬರ್ತಾರೆ ಸ್ಪರ್ಧಾರ್ಥಿಗಳೇ. ಎ ಮತ್ತು ಸಿ, ಬಿ ಮತ್ತು ಸಿ ಅಂತ ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಸ್ಪರ್ಧಾರ್ಥಿಗಳೇ, ಇದನ್ನು ನೀವು ನೋಡ್ಕೋಬಹುದು. ನೋಡಿ ಸ್ಪರ್ಧಾರ್ಥಿಗಳ, ಇಷ್ಟು 19 ಕ್ವಶನ್ಗಳಿಗೂ ನೀವು ಏನಪ್ಪಾ ಅಂದ್ರೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಯಾಕಂದ್ರೆ 19 ಔಟ್ ಆಫ್ 19 ಕ್ವಶನ್ ಬಂದಿದೆ ಅಂದ್ರೆ ಇದು ಸಾಮಾನ್ಯದ ಮಾತಲ್ಲ. ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ನಾನು ಮಿಸ್ಗೈಡ್ ಮಾಡೋದಿಲ್ಲ. ಏನೇ ಡೌಟ್ಸ್ ಇದ್ರು ನನ್ನ ನಂಬರ್ಗೆ ಕರೆ ಮಾಡಿ. ಇನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ರೀತಿ ಕಾನೂನು ಬಾಹಿರ ಕೃತ್ಯಗಳಿಗೆ ದಯವಿಟ್ಟು ನೀವು ಭಾಗಿಯಾಗಕ್ಕೆ ಹೋಗ್ಬೇಡಿ. ನಿಮ್ಮನ್ನ ಯುಟಿಲೈಸ್ ಮಾಡಿಕೊಂಡು ಕೆಲವು ದುಷ್ಟ ಶಕ್ತಿಗಳಂತಾನೆ ಹೇಳ್ತೀನಿ, ಅವರ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ನಾಳೆ ನಿಮಗೆ ಎರಡು ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಏನ್ ಕ್ವಶನ್ಸ್ ಆಗಿದೆ ಮತ್ತೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಏನ್ ಕ್ವಶನ್ ಆಗಿದೆ, HK ಮತ್ತೆ ನಾನ್ HK ಎರಡರಲ್ಲೂ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಯಾರೆಲ್ಲ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.